ನೀಡ್ಸ ಬೋಲ್ಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇರೋದು ನಮ್ಮ ಮುಂದೆ ಒಂದು ಬೆಂಕಿ ಕಂಪ್ಯೂಟರ್ ಬಿಲ್ಡ್ ಇರುವಂಥದ್ದು. ನೀವೇನಾದರೂ ಒಂದು ಬಜೆಟ್ನಲ್ಲಿ ಒಂದು ಸೂಪರ್ ಕ್ವಾಲಿಟಿ ಸಿಸ್ಟಮ್ನ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಇವತ್ತಿನ ಎಪಿಸೋಡ್ ನಿಮಗೆ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ದರೆ ಇವತ್ತು ನಿಮ್ಮ ಮುಂದೆ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಕ್ಯಾಬಿನೆಟ್ನೊಂದಿಗೆ ಒಂದು ಬೆಂಕಿ ಸಿಸ್ಟಮ್ನ ಬಿಲ್ಡ್ ಮಾಡಿಟ್ಟಿದ್ದೀವಿ. ನೀವೇನಾದರೂ ಟ್ರೇಡಿಂಗ್ ಮಾಡೋಕ್ಕೆ ಒಂದು ಒಳ್ಳೆ ಸಿಸ್ಟಮ್ ನೋಡ್ತಾ ಇದ್ದೀರಾ ಅಂತಂದರೆ, ಒಟ್ಟೊಟ್ಟಿಗೆ 4 ಮಾನಿಟರ್ಸ್ನ ಕನೆಕ್ಟ್ ಮಾಡ್ಕೊಂಡು ನೀವು ಸಿಸ್ಟಮ್ನ ಯೂಸ್ ಮಾಡ್ತೀರಾ ಅಂತಂದರೆ ಇದು ನಿಮಗೆ ಸೂಪರಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಬರೀ ಟ್ರೇಡಿಂಗ್ ಮಾಡೋಕ್ಕೆ ಅಷ್ಟೇ ಅಲ್ಲ ಗುರು, ನೀವೇನಾದರೂ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂತಂದರೆ, ವೆಡ್ಡಿಂಗ್ ಆಲ್ಬಮ್ ಡಿಸೈನ್ ಮಾಡ್ತೀರಾ ಅಂತಂದರೆ, EDS ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ ಅಂತಂದರೆ, ಗೇಮಿಂಗ್ ಪರ್ಪಸ್ಗೆ ಎಲ್ಲ ಕೆಲಸಗಳಿಗೆ ಆಲ್ ಇನ್ ಒನ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಏನು ಕಾಸ್ಟ್ ಆಗುತ್ತೆ, ಏನು ಕಾನ್ಫಿಗರೇಷನ್ ಇದೆ, ಏನು ಬಜೆಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಹೌದು, ಈ ಸಿಸ್ಟಮ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಎಟ್ ಎ ಟೈಮಿಗೆ ನೀವು 4 ಬಿಗ್ ಮಾನಿಟರ್ಸ್ನ 4 27 ಆಗಿರ್ಬೋದು 32 ಇಂಚಸ್ನ ಮಾನಿಟರ್ನ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ನೀವು ಟ್ರೇಡಿಂಗ್ನ ಮಾಡ್ಬೋದು. ಬರೀ ಟ್ರೇಡಿಂಗ್ ಅಷ್ಟೇ ಅಲ್ಲ, ಒಂದು 2-3 ಸಿಸ್ಟಮ್ನ 2-3 ಡೆಸ್ಕ್ಟಾಪ್ನ ಕನೆಕ್ಟ್ ಮಾಡ್ಕೊಂಡು ನೀವು ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂದರೂ ಸಹಿತ ಆರಾಮಾಗಿ ಯೂಸ್ಫುಲ್ ಆಗುತ್ತೆ. ಗೇಮಿಂಗ್ಗೂ ಸಹಿ ಮತ್ತು ವಿಡಿಯೋ ಎಡಿಟಿಂಗ್ಗೂ ಸಹಿ ಅಂತ ಹೇಳ್ಬೋದು. ಅತಿ ಕಡಿಮೆ ಬೆಲೆ ನಿಮಗೆ ಸಿಗ್ತಾ ಇದೆ. ಕಾಸ್ಟ್ ಏನಾಗುತ್ತೆ ಅಂತ ನಿಮಗೆ ವಿಡಿಯೋದಾಗ ಕೊನೆಯಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಏನು ಕಾನ್ಫಿಗರೇಷನ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡ್ತಾ ಇದ್ರೆ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಕ್ಯಾಬಿನೆಟ್ನೊಂದಿಗೆ, ಜಿಬ್ರಾನಿಕ್ಸ್ ಮರ್ಕ್ಯೂರಿ ಕ್ಯಾಬಿನೆಟ್ನೊಂದಿಗೆ ಇದನ್ನ ಬಿಲ್ಡ್ ಮಾಡಿರುವಂಥದ್ದು. ಏನೇನು ಐಟಮ್ಸ್ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲಾಗಿ ಕಣ್ಣು ಮುಂದೆ ಇರುವಂಥದ್ದು. ತುಂಬ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ಬೆಂಕಿ ಕ್ವಾಲಿಟಿಯೊಂದಿಗೆ ಒಂದು ಸೂಪರ್ ಕ್ಯಾಬಿನೆಟ್ನೊಂದಿಗೆ ಇದನ್ನ ರೆಡಿ ಮಾಡಿದ್ದೀವಿ. ನಿಮ್ಮ ಡೆಸ್ಕಿಗೆ ಒಂದು ಒಳ್ಳೆ ಲುಕ್ನ ಇದು ಕೊಡುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ರೆ ಮೇನ್ ಆಗಿ ಇದರಲ್ಲಿ ನಾವು ಒಂದು ಪ್ರೊಸೆಸರ್ ಬಗ್ಗೆ ಮಾತಾಡಿದರೆ, ಒಂದು ಬಜೆಟ್ ಸಿಸ್ಟಮ್ ಬಿಲ್ಡ್ ಮಾಡೋಕ್ಕೆ ಅಂತ ನಾವು Ryzen 3 4100 ಪ್ರೊಸೆಸರ್ನಲ್ಲಿ ಯೂಸ್ ಮಾಡಿರುವಂಥದ್ದು. ಸೊ ಇಲ್ಲಿ ನಮಗೆ 4 ಕೋರ್ಸ್ ಮತ್ತು 4 ಥ್ರೆಡ್ ಸಿಗ್ತಾ ಇರುವಂಥದ್ದು. ಮ್ಯಾಕ್ಸಿಮಮ್ ಕ್ಲಾಕ್ ಸ್ಪೀಡ್ ಬಂದ್ಬಿಟ್ಟು 4 GHz ಅಂತ ಹೇಳ್ಬೋದು. ಒಂದು ಒಳ್ಳೆಯ ಪ್ರೊಸೆಸರ್ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಬಜೆಟ್ ಸಿಸ್ಟಮ್ ಬಿಲ್ಡ್ ಮಾಡೋಕ್ಕೆ ನಾವಿಲ್ಲಿ ಯೂಸ್ ಮಾಡಿರುವಂಥದ್ದು. ಅಷ್ಟೇ ಅಲ್ಲದೆ ನೀವು ಎಲ್ಲ ಒಂದು ಕೆಲಸಗಳಿಗೆ ಸೂಪರ್ ಪರ್ಫಾರ್ಮೆನ್ಸ್ನ ಈ ಒಂದು ಪ್ರೊಸೆಸರ್ ಕೊಡುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ನೋಡ್ತಾ ಇದ್ರೆ ಒಂದು ಬೋರ್ಡ್ ಬಗ್ಗೆ ಮಾತಾಡಿದ್ರೆ, MSI ಬ್ರ್ಯಾಂಡಲ್ಲಿ MSI B450A Pro Max 2 ಬೋರ್ಡನ್ನು ಯೂಸ್ ಮಾಡಿರುವಂಥದ್ದು. ಇದು ಸಹಿತ ಒಂದು ಬಜೆಟ್ನಲ್ಲಿ ಬೆಸ್ಟ್ ಆಗಿರ್ತಕ್ಕಂಥ ಮದರ್ ಬೋರ್ಡ್ನ ಇಲ್ಲಿ ಯೂಸ್ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ನೋಡ್ತಾ ಇದ್ರೆ ಒಂದು ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡೆಡ್ ಒಂದು ಕೂಲರ್ ಮಾಸ್ಟರ್ 450 SMP ಸಹಿತ ಯೂಸ್ ಮಾಡಿರುವಂಥದ್ದು. ಆಲ್ಮೋಸ್ಟ್ ಈ ಸಿಸ್ಟಮಲ್ಲಿ ಎಲ್ಲ ಬ್ರ್ಯಾಂಡೆಡ್ ಮತ್ತು ಹೈ ಕ್ವಾಲಿಟಿ ಐಟಮ್ಸ್ನ ಯೂಸ್ ಮಾಡಿ ಸಿಸ್ಟಮ್ನ ಬಿಲ್ಡ್ ಮಾಡಿರುವಂಥದ್ದು. ಆಮೇಲೆ ಮೇನ್ ಆಗಿ ನೋಡ್ತಾ ಇರೋ ರ್ಯಾಮ್ ಬಗ್ಗೆ ಮಾತಾಡಿದ್ರೆ, ಜಿಯೋನ್ ಬ್ರ್ಯಾಂಡು ಅಪ್ ಟು ಒಂದು 25 ವರ್ಷಗಳ ಇತಿಹಾಸ ಇರತಕ್ಕಂಥ ಬ್ರ್ಯಾಂಡ್ ಇದು. ಸೊ 8GB DDR4 3200 ಒಂದು ರ್ಯಾಮ್ನ ಇಲ್ಲಿ ಯೂಸ್ ಮಾಡಿರುವಂಥದ್ದು. ಇನ್ ಕೇಸ್ ನೀವು ಇನ್ನೂ ಒಂದು 8GB ರ್ಯಾಮ್ ಹಾಕ್ತೀರಾ ಅಂದ್ರೆ ಸಹಿತ ಬೋರ್ಡ್ನಲ್ಲಿ ಸ್ಲಾಟ್ ಕೊಟ್ಟಿದ್ದೀವಿ. ಬಜೆಟ್ನ ಕಡಿಮೆ ಮಾಡೋಕ್ಕೋಸ್ಕರ ನಾವು ಜಸ್ಟ್ 8GB ಒಂದು ಸ್ಟಿಕ್ನ ಇಲ್ಲಿ ಹಾಕಿರುವಂಥದ್ದು. ಇನ್ನು ಸ್ಟೋರೇಜ್ ಬಗ್ಗೆ ಹೇಳೋದಾದ್ರೆ 512GB NVMe SSDನಲ್ಲಿ ಯೂಸ್ ಮಾಡಿರುವಂಥದ್ದು. ಇನ್ ಕೇಸ್ ನಿಮಗೆ ಎಕ್ಸ್ಟ್ರಾ ಸ್ಟೋರೇಜ್ ಬೇಕು ಅಂದರೆ ಸಹಿತ ಆರಾಮಾಗಿ ನೀವು ಹಾರ್ಡ್ ಡಿಸ್ಕ್ನ ಕನೆಕ್ಟ್ ಮಾಡ್ಕೊಂಡಿದ್ರಲ್ಲಿ ಸ್ಟೋರೇಜ್ನ ಜಾಸ್ತಿ ಮಾಡ್ಕೋಬಹುದು. ಇನ್ನು ನೋಡ್ತಾ ಇದ್ರ ಮೇನ್ ಆಗಿ ಒಂದು ಗ್ರಾಫಿಕ್ಸ್ ಕಾರ್ಡ್ ಆಯ್ತಾ. ಸೊ ಬಜೆಟ್ನಲ್ಲಿ ಒಂದು ಬೆಂಕಿ ಮತ್ತು ಬೆಸ್ಟ್ ಗ್ರಾಫಿಕ್ಸ್ ಕಾರ್ಡ್ ಅಂತ ಹೇಳ್ಬೋದು. RX 580 DDR5 ಗ್ರಾಫಿಕ್ಸ್ ಕಾರ್ಡ್ ಅಂತ ಹೇಳ್ಬೋದು. ನೆಕ್ಸ್ಟ್ರಾನ್ ಬ್ರ್ಯಾಂಡಲ್ಲಿ ನೀವು ಈ ಒಂದು ಗ್ರಾಫಿಕ್ಸ್ ಕಾರ್ಡ್ನಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂತಂದರೆ, ಗ್ರಾಫಿಕ್ಸ್ ಡಿಸೈನ್ ಮಾಡ್ತೀರಾ ಅಂತಂದರೆ, ಡೇ ಟು ಡೇ ಯೂಸೇಜ್ಗೆ, ಮಲ್ಟಿ ಟಾಸ್ಕಿಂಗ್ ಕೆಲಸಗಳಿಗೆ, ವೆಡ್ಡಿಂಗ್ ಆಲ್ಬಮ್ ಡಿಸೈನ್ ಮಾಡ್ತೀರಾ ಅಂತಂದರೆ, ಅಷ್ಟೇ ಅಲ್ಲದೆ EDS ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಒಂದು ಮದುವೆ ಒಂದು ವಿಡಿಯೋಸ್ಗಳನ್ನು ಸಹಿತ ನೀವು ಎಡಿಟ್ ಮಾಡ್ತೀರಾ ಅಂದರೆ ಇದು ಸಖತ್ತಾಗಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಆಮೇಲೆ ಟ್ರೇಡಿಂಗ್ ಮಾಡೋರಿಗೆ, ವಿಶೇಷವಾಗಿ ಟ್ರೇಡಿಂಗ್ ಮಾಡೋರಿಗೆ ಈ ಒಂದು ಗ್ರಾಫಿಕ್ಸ್ ಕಾರ್ಡ್ ಬೆಂಕಿ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ಇಲ್ಲಿ ನಿಮಗೆ ಓವರಾಲ್ ಆಗಿ 4 ಔಟ್ಪುಟ್ ಸಿಗ್ತಾ ಇರುವಂಥದ್ದು. ಒಂದು HDMI ಸಿಕ್ಕರೆ 3 DP ಪೋರ್ಟ್ ಸಿಗ್ತಾ ಇದೆ. ಎಟ್ ಎ ಟೈಮ್ಗೆ ನೀವು 4 ಮಾನಿಟರ್ನ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇನ್ನು ನೋಡ್ತಾ ಇದ್ರೆ ಡೀಪ್ ಕೂಲಲ್ಲಿ ನಾನು ಒಂದು ಲಿಕ್ವಿಡ್ ಕೂಲರ್ನ ಯೂಸ್ ಮಾಡಿದ್ದೀನಿ. 2 ಫ್ಯಾನ್ ಲಿಕ್ವಿಡ್ ಕೂಲರ್ ಆಯಿತಾ. ಸೊ ಇನ್ ಕೇಸ್ ನೀವು ಹೆವಿ ಪರ್ಫಾರ್ಮೆನ್ಸ್ ಯೂಸ್ ಮಾಡ್ತೀರಾ ಅಂದರೆ ಸಹಿತ ಇದು ನಿಮಗೆ ಸಖತ್ತಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ನ ಒಂದು ಕೂಲ್ ಮಾಡುತ್ತೆ ಅಂತ ಹೇಳ್ಬೋದು ನಿಮ್ಮ ಪ್ರೊಸೆಸರ್ನ. ಆಲ್ಮೋಸ್ಟ್ ಎಲ್ಲ ಒಂದು ಬ್ರ್ಯಾಂಡೆಡ್ ಐಟಮ್ಸ್ ಯೂಸ್ ಮಾಡಿದ್ದೀವಿ. ಇದರ ಬೆಲೆ ಬಗ್ಗೆ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಆಶ್ಚರ್ಯಪಡ್ತೀರಾ. ಕೇವಲ 53,999 ಬಜೆಟಲ್ಲಿ 1 ವರ್ಷಗಳ ಕಾಲ ವಾರಂಟಿಯೊಂದಿಗೆ ನಿಮಗೆ ಸಿಸ್ಟಮ್ ಸಿಗ್ತಾ ಇರುವಂಥದ್ದು. ನೀವೇನಾದರೂ ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್, ಒಂದು ಬೆಂಕಿ ಕ್ವಾಲಿಟಿ ಮತ್ತು ಹೈ ಪರ್ಫಾರ್ಮೆನ್ಸ್ನೊಂದಿಗೆ ಒಂದು ಒಳ್ಳೆಯ ಡ್ಯೂರಾಬಿಲಿಟಿ ಬರ್ತಕ್ಕಂಥ ಸಿಸ್ಟಮ್ ನೋಡ್ತಾ ಇದ್ದೀರಾ ಅಂತಂದರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಅತಿ ಕಡಿಮೆ ಬೆಲೆಗೆ ಒಂದು ಬಜೆಟ್ನಲ್ಲಿ ಒಂದು ಸೂಪರ್ ಕ್ವಾಲಿಟಿ ಸಿಸ್ಟಮ್ ನಾವು ಇಲ್ಲಿ ಬಿಲ್ಡ್ ಮಾಡಿರುವಂಥದ್ದು. ಇನ್ ಕೇಸ್ ಈ ಸಿಸ್ಟಮ್ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ನೀವು ಬಿಲ್ಡ್ ಮಾಡಿಸ್ಕೋಬೋದು. ನೇರವಾಗಿ ನಮ್ಮ ದಾವಣಗೆರೆ ದುತೀನ್ ಫೋರ್ಟಿಗೆ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಸಹಿತ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಮ್ಮ mypcmaker.com ಅಂತ ವೆಬ್ಸೈಟ್ ಇದೆ, ಅಲ್ಲಿ ಸಹಿತ ನಾವು ಇದನ್ನ ಲಿಸ್ಟಿಂಗ್ ಮಾಡಿದ್ದೀವಿ. ಅಲ್ಲಿ ನಿಮಗೆ EMI ಆಪ್ಷನ್ ಸಹಿತ ಸಿಗ್ತಾ ಇರುವಂಥದ್ದು. EMI ಮೂಲಕ, ಕ್ರೆಡಿಟ್ ಕಾರ್ಡ್ EMI ಮೂಲಕ ಸಹಿತ ಸಿಸ್ಟಮ್ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಯಾರು ಒಂದು ಒಳ್ಳೆಯ ಕ್ವಾಲಿಟಿ ಸಿಸ್ಟಮ್ನ ಅಸೆಂಬಲ್ ಮಾಡ್ಕೋಬೇಕು ಅಂದ್ಕೊಂಡಿದ್ದಾರೆ ಅಂದರೆ ಅವ್ರಿಗೂ ಸಹಿತ ವಿಡಿಯೋನ ಶೇರ್ ಮಾಡಿ. ತುಂಬ ಜನರಿಗೆ ಅನುಕೂಲ ಆಗುತ್ತೆ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.